has not got simple majority. Any group may form the government. ಈಗ ಪ್ರೆಸಿಡೆಂಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ, ಇನ್ವೈಟ್ ಮಾಡ್ತಾರ ಏನೋ ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ಯಾರನ್ನೇ ಕರೆದರೂ ಕೂಡ ದೇ ಹ್ಯಾವ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಓಕೆ, ಥ್ಯಾಂಕ್ ಯು ಎಲ್ಲ. ಶುರು ಮಾಡೋಣ. ಮೊದಲಿಗೆ ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗಲಿ ಮತ್ತು ಎಣಿಕೆ ಸಂದರ್ಭದಲ್ಲಾಗಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ, ಅವರು BJPಯವರು ಇರ್ಬೋದು, JDSನವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಎಲ್ಲ ಗೆದ್ದಂಥ ಸಂಸತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸುಮಾರು 15ರಿಂದ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು. ಆದರೆ ನಮ್ಮ ಲೆಕ್ಕಾಚಾರದಂತೆ, ನಮ್ಮ ಅನಿಸಿಕೆಯಂತೆ, ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ. ಆದರೆ 2019ರಲ್ಲಿ ಒಂದು ಸ್ಥಾನವನ್ನು ಗೆದ್ದಿದ್ದು. ಈ ಸಾರಿ 9 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮತ್ತು ವೋಟ್ ಶೇರು ಈ ಸಾರಿ ನಮಗೆ 45.34% ಬಂದಿದೆ. ಈ ವರ್ಷ ಸ್ಟೇಟಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು. 45.34
BJPಗೆ 46.04, ಅಂದರೆ ಡಿಫರೆನ್ಸ್ ಈಸ್ ಲೆಸ್ ದ್ಯಾನ್ 1%. ಅದೇ 2019ರಲ್ಲಿ ಅವ್ರಿಗೆ 51.38% ಬಂದಿತ್ತು, ನಮಗೆ 31.88% ಬಂದಿತ್ತು. ಸೊ ನಾನು 2019ಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ವೋಟಿಂಗ್ ಶೇರ್ ಇದೆಯಲ್ಲ, ನಮ್ಮ ವೋಟಿಂಗ್ ಶೇರ್ ಹೆಚ್ಚಾಗಿದೆ. ಅವರು 51.38ರಿಂದ 46.04ಕ್ಕೆ ಬಂದಿದ್ದಾರೆ. ಅದು ಅಲಯನ್ಸ್ ಮಾಡ್ಕೊಂಡು, JDS ಜೊತೆ ಅಲಯನ್ಸ್ ಮಾಡ್ಕೊಂಡು, BJP 46.04, ನಾವು 45.34, JDS 5.72, 5.72, ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ. ಆದರೆ ಹೋದ ಸಾರಿ JDS 2019ರಲ್ಲಿ 9.67% ತಗೊಂಡಿತ್ತು, 9.67%. ಅಂದರೆ ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಪ್ಯುಲರ್ ವೋಟ್ಸ್ ಆಫ್ BJP and JDS has been reduced when compared to 2019 Lok Sabha election. Our share in the polling is increased. That is my intention. BJP ಸುಮಾರು 5ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಕಡಿಮೆ ಆಗಿದೆ ಕಳೆದ ಸಾರಿಗೆ. ನನಗಂತೇಳಿ ಭಾಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ, ಭಾಳ ಹಿಗ್ಗೋಗ್ಬಿಟ್ಟಿದ್ದೀನಿ ಅಂತಲ್ಲ. ನಾವು ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಲಿಕ್ಕಾಗಿಲ್ಲ. ದೇಶದಲ್ಲೂ ಕೂಡ ಕಾಂಗ್ರೆಸ್ಸಿನ ವೋಟಿನ ಪ್ರಮಾಣ 3% ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ 3% ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ. ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು, NDA ಅಧಿಕಾರದಲ್ಲಿತ್ತು. ಮತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಯವ್ರ ಮುಖ ನೋಡಿ ವೋಟ್ ಕೊಡಿ, ನರೇಂದ್ರ ಮೋದಿ ಅವ್ರಿಗೆ ವೋಟ್ ಕೊಡಿ ಅಂತ ಕೇಳ್ತಾ ಇದ್ರು. ನರೇಂದ್ರ ಮೋದಿಯವ್ರ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದರು. 2019ರಲ್ಲಿ 303 ಸ್ಥಾನಗಳನ್ನು ಗೆದ್ದಿದ್ರು. 2019ರಲ್ಲಿ 303 ಸ್ಥಾನಗಳನ್ನು ಗೆದ್ದಿದ್ರು. 2014ರಲ್ಲಿ 282 ಗೆದ್ದಿದ್ರು. ಈ ಸಾರಿ ಎಷ್ಟು ಗೆದ್ದಿದ್ದಾರೆ? 240 ಗೆದ್ದಿದ್ದಾರೆ. 240 ಸೀಟ್ಸ್.
That means to say, no, ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಲಿಲ್ಲ. ಕಳೆದ ಸಾರಿಗಿಂತ ನಾವು ಹೋದ ಸಾರಿ ಎಷ್ಟು ಗೆದ್ದಿದ್ದೋ 2019ರಲ್ಲಿ ಒಂದೇ. ಈ ಸಾರಿ ಎಷ್ಟು ಗೆದ್ದಿದ್ದೀವಿ? 9 ಗೆದ್ದಿದ್ದೀವಿ. ನಂಬರ್ 1. ಹೋದ ಸಾರಿ ಅವರ ಮತದಾನ ಎಷ್ಟಿತ್ತು? ಅವ್ರ ವೋಟ್ ಶೇರ್ ಎಷ್ಟಿತ್ತಪ್ಪ? ಗೆಲ್ಲದು ಇಂಪಾರ್ಟೆಂಟ್ ಅಲ್ಲ, ವೋಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಯಿತು, ವೋಟ್ ಗೆಲ್ಲದು ಇಂಪಾರ್ಟೆಂಟ್. ಅವ್ರು ಗೆದ್ದಿದ್ದಾರಾ? ನಾವು ಗೆದ್ದಿಲ್ಲ, ನಿಜ. ನಾನು ಅದನ್ನು ಒಪ್ಕೊಂಡೇ ಹೇಳ್ತಾ ಇರೋದು. ನಾನು ಗೆದ್ದಿಲ್ಲ. ಅಧಿಕಾರದಲ್ಲಿದ್ದವ್ರು ಯಾರು? ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು? ಯಾರ ಹೆಸರಿನಲ್ಲಿ ವೋಟ್ ಕೇಳಿದ್ರು? ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ವೋಟ್ ಕೊಡಿ, ಮೋದಿ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಡಿಫೀಟ್ ಆಗಿದೆ ಅಂತ ಹೇಳಿದ್ರು. ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಲೇ ಇಲ್ಲ. ಯಾರೋ ಒಬ್ಬರೇ ಆಯ್ತಾಳಪ್ಪ ಇವ್ನು ಕೇಳ್ತಾ ಇದ್ರು. ನಾನು ಇನ್ನೂ ಸ್ವಲ್ಪ ಅದು ಅನಲೈಸ್ ಮಾಡಬೇಕು. ವರ್ಕ್ ಆಗಿದೆಯೇ ಇಲ್ಲ ಅಂತ, ವರ್ಕ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಇನ್ನೂ ಅನಲೈಸ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಆಗಿದೆ. ಈಗ ಮೇಲ್ನೋಟಕ್ಕೆ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಅನಲೈಸ್ ಮಾಡಿಲ್ಲ ಅದನ್ನು. ಮೊದಲ ಚುನಾವಣೆ ಆಗಿರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಿಮಗೆ ದೊಡ್ಡ ಮಟ್ಟದ ಮಾರ್ಜಿನ್ ಆಗಲಿಲ್ಲ, ನೀವು ದೊಡ್ಡ ಸಂಖ್ಯೆ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇನ್ನುಳಿದಿರ್ತಕ್ಕಂಥ ಸೆಕೆಂಡ್ ಫೇಸ್ ಅಲ್ಲಿ ಆಗಿರ್ತಕ್ಕಂಥ 14 ಕ್ಷೇತ್ರಗಳಲ್ಲಿ ನಿಮಗೆ ಏನಾಗಿದೆ? ಹಳೆ ಮೈಸೂರಲ್ಲಿ ಯಾಕೆ ನಿಮಗೆ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ? ಒಂದು ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು, ಗೊತ್ತಾಯ್ತಾ? ಎರಡನೇದು, ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ, ಗೊತ್ತಾಯ್ತಲ್ಲ. ನಂಬರ್ 1. ಸಮೀಕ್ಷೆಗಳೆಲ್ಲ ಏನಂತ ಹೇಳಿದ್ದೋ? ಏನಂತ ಹೇಳಿದ್ವು? ಏನೇ ಸಮೀಕ್ಷೆಗಳು ಸುಳ್ಳಾಗಿದ್ದಾವೋ ನಿಜ ಆಗಿದ್ದಾವೋ? ಸುಳ್ಳಾಗ್ಬಿಟ್ಟಿದ್ದಾವೆ. ಅಧಿಕಾರದಲ್ಲಿದ್ದವ್ರು ಯಾರು? ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅದಕ್ಕೆ ಮಾರಲ್ ಆಗಿ ಡಿಫೀಟ್ ಅಲ್ವಾ? ಓಲಿ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ? ಸೊ ಅದರಿಂದ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಬಟ್ ಇಟ್ ಇಸ್ ಎ ಡಿಫೀಟ್, ಮಾರಲ್ ಡಿಫೀಟ್ ಆಫ್ ದಿ BJP. ನಂಬರ್ 1. ಫೇಲ್ಯೂರ್ ಆಗಿಲ್ರಿ. ಒಂದೇ ಒಂದು ಗೆದ್ದಿದ್ದು ಬೆಂಗಳೂರು ರೂರಲ್ಲು. ನಾವು 9 ಗೆದ್ದಿದ್ದೀವಿ ಈಗ. ಇಲ್ಲ ನಿಜಪ್ಪ, ನಾನು ಹೇಳನಲ್ಲ, ಇಬ್ಬರು ಅಲಯನ್ಸ್ ಮಾಡ್ಕೊಂಡದು ಒಂದು ಕಾರಣ, ಅದೇ ಮೇಜರ್ ಕಾರಣ. ಅಲಯನ್ಸ್ ಮಾಡ್ಕೊಂಡ್ರು ಒಂದು. ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದು, ಅದು ಗೆಲ್ಲಕ್ಕಾಗಲಿಲ್ಲ. ಆಮೇಲೆ ಎಂಥದ್ದು ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದೋ, ಅದು ಗೆಲ್ಲಕ್ಕಾಗಲಿಲ್ಲ. ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ, ಅದು ಗೆಲ್ಲಕ್ಕಾಗಲಿಲ್ಲ. ಕೈ ಬಿಟ್ಟಿಲ್ರಿ, ಯಾರು ಕೈ ಬಿಟ್ಟಿಲ್ಲ ನಮ್ಮನ್ನು. ಹಂಗಿದ್ರೆ ವೋಟಿಂಗ್ ಶೇರ್ ಹೆಂಗೆ ಜಾಸ್ತಿ ಆಯ್ತಿತ್ತು? ಪರ್ಸೆಂಟೇಜ್ ಆಫ್ ವೋಟ್ ಯಾಕಪ್ಪ ಜಾಸ್ತಿ ಆಯ್ತಿತ್ತು? ವೋಟ್ ಕಡಿಮೆ ಆಗಿರೋದು ಅವ್ರಿಗೆ. ನೀನು ನಮಗೆ ಪ್ರಶ್ನೆ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಪ್ರಶ್ನೆ ಕೇಳ್ತಿಲ್ಲ. ನಮ್ದು ಎಲ್ಲ ಕಡೆ ಪ್ರಾಬಲ್ಯ ಇದೆ. ನಮ್ದು ಎಲ್ಲ ಕಾಂಗ್ರೆಸ್ನ ಪ್ರಾಬಲ್ಯ ಎಲ್ಲ ಕಡೆ ಇದೆ. ಹಾಗಾಗೇನೆ ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು.
ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ಯಾಕೆ? ನಮ್ಮ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗಿರೋದು. ಏನಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿರ್ತಕ್ಕಂಥ ಮಾರ್ಜಿನ್, ಡಾಕ್ಟರ್ ಮಂಜುನಾಥ್ ಗೆದ್ದಿರ್ತಕ್ಕಂಥ ಮಾರ್ಜಿನ್, ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಆಂಟಿ ಕಾಂಗ್ರೆಸ್ ಅಂತಕ್ಕಂಥ ಆಂಟಿ ಕಾಂಗ್ರೆಸ್ ಅಲ್ರಿ. ನೀವು ನೋಡಪ್ಪ, BJP ಹೋದ ಸಾರಿ 51.38% ತಗೊಂಡಿದ್ದು, 3.8% ತಗೊಂಡಿತ್ತು. ಈ ಸಾರಿ ಎಷ್ಟು ತಗೊಂಡಿದೆ? 46.03. ಎಷ್ಟು ಕಮ್ಮಿ ಆಯಿತು? 5.34% ಕಡಿಮೆ ಆಯ್ತಾ? ಮತ್ತು ಹೆಂಗೆ ಜಾಸ್ತಿ ಆಯಿತು ಅವ್ರದ್ದು ಪ್ರಾಬಲ್ಯ? ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಜಾಸ್ತಿ ಅಂತ ತಕ್ಷಣ ಅದು ಲೆಕ್ಕಾಚಾರ ಅಲ್ಲ. ಪಾಪ್ಯುಲರ್ ವೋಟ್ಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲರ್ ವೋಟ್ಸ್ ನಮಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಬಂದಿದೆ ಇಲ್ಲ ಕಳೆದ ಸಾರಿಗಿಂತ. ಮತ್ತು ಅದನ್ನೇ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈಗ ಹಾಸನ್ ಗೆದ್ದಿದ್ದೀವಲ್ಲ, ಹಾಸನ್ ಅಲ್ಲ ಗೆದ್ದಿದ್ದೀರಿ ಸಾರ್ ಅಂತಂದ್ರೆ ಏನಪ್ಪ? ಒಬ್ಬರು ಕೇಳ್ರಿ, ಸುಮ್ಮನೆ ಎಲ್ಲರೂ ಕೇಳಕ್ಕೆ ಹೋದ್ರೆ ಹೋಗ್ಬಿಡಿ. ಸಚಿವರ ಇಟ್ ಇಸ್ ನಾಟ್ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಲ್ಲಯ್ಯ, ಪಾರ್ಟಿಯ ಸಚ್ ನಮ್ಮ ವರ್ಕರ್ಸು ಪಾರ್ಟಿ ಅದನ್ನು ಲೆಕ್ಕ ಇಟ್ಕೋಬೇಕು. ಇಂಡಿವಿಜುವಲ್ ಲೀಡರ್ಸ್ಗಳು ಮಿನಿಸ್ಟರ್ ಮಕ್ಕಳಿಗೆ ಕೊಟ್ಟಿದ್ರಿ, ಮಿನಿಸ್ಟರ್ ಹೆಂಡ್ತಿ ಕೊಟ್ಟಿದ್ರಿ, ಮಿನಿಸ್ಟ್ರಿಗೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಅದಲ್ಲ. ದಟ್ ಇಸ್ ನಾಟ್ ಸಿ. ನೀವೆಲ್ಲ ರಾಜಕೀಯ ಎಲೆಕ್ಷನ್ಗಳನ್ನ ಭಾಳ ನೋಡಿದ್ದೀರಿ ಅನ್ನೋ ಕಾಣಿಸುತ್ತೆ. ಎಲೆಕ್ಷನ್ ಅನಲೈಸ್ ಮಾಡೋದು ಹಿಂಗೆ, ಪರ್ಸೆಂಟೇಜ್ ಆಫ್ ವೋಟ್ಸು, ಹೆಚ್ಚು ಸ್ಥಾನಗಳು ಗೆದ್ದಿದ್ದಾರಾ ಇಲ್ವಾ. ಒಂದೊಂದು ಸಾರಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಬಂದಿರ್ತದೆ, ಸ್ಥಾನಗಳು ಕಡಿಮೆ ಬಂದಿರ್ತದೆ. ಹೋದ ಸಾರಿ ಅಸೆಂಬ್ಲಿನಲ್ಲಿ ನಮಗೆ ಜಾಸ್ತಿ ವೋಟ್ ಬಂದಿತ್ತು ಪರ್ಸೆಂಟೇಜು, ಆದರೆ ಕಡಿಮೆ ಬಂತು ಸ್ಥಾನಗಳು. That is what I am telling. The BJP's popularity has come down. ಯಾರು ಹಾಸನದ ಯಾಕೆ ಸೋತ್ಬಿಟ್ರು ಹೇಳಪ್ಪ? 25 ವರ್ಷದಿಂದ ಗೆದ್ದಿದ್ರಲ್ಲ, ಯಾಕೆ ಸೋತ್ಬಿಟ್ರು? ಎಲ್ಲೇ ಏನು ರಿಪಬ್ಲಿಕ್ ಭಾಷಣ ಮಾಡ್ಕೊಂಡಿದ್ರು? ಸುಮ್ಮನೆ ಇವೆಲ್ಲ ಏನೇನ ಹೇಳ್ತಾಗೇನೋ ಕೇಳ್ತಾ ಇದ್ರಿ. ಕೇಳಬೇಕು ಅಂತ ಕೇಳಕ್ಕೋಸ್ಕರ ಕೇಳಕ್ ಹೋಗ್ಬಿಡಿ. ಒಂದ್ ಕಡೆ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ರಿ, 1 ವರ್ಷ ಅದನ್ನ ಪಾಲನೆ ಮಾಡಿದ್ರಿ. ಅದ್ರ ಜೊತೆಗೆ ACC ಅವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಗ್ಯಾರಂಟಿ ಬಂದ್ರು ಅದು ಯಾಕೆ ವೋಟ್ ಕನ್ವರ್ಟ್ ಆಗಿಲ್ಲ, ಮನ್ನಣೆ ಸಿಕ್ಕಿಲ್ಲ? ದಟ್ ಈಸ್ ವೈ ಅಟ್ ನ್ಯಾಷನಲ್ ಲೆವೆಲ್ 3% ವೋಟ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಆಫ್ ಪೋಲ್ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ. JDS ಮತ್ತು ಬಿಜೆಪಿ ಮೈತ್ರಿ ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್ತಿರ್ಲಿಲ್ಲ. ನೀವು ಒಬ್ಬನೇ ಕೇಳ್ತೀಯಲ್ಲ, ಬೇರೆಯವ್ರಿಗೆಲ್ಲ ಇಲ್ಲಿ ಬಿಡಪ್ಪ ಜಾಗ. ಒಬ್ಬನೇ ಕೇಳೋಕ್ಕೆಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಕೇಳೋಕ್ಕೆಲ್ಲ ಅವಕಾಶ ಇಲ್ಲಿ ಬೇಕಲ್ಲ. ಇಷ್ಟೊಂದು ಜನ ಇದ್ದಾರಲ್ಲ. ತಾಳಪ್ಪ, ನೀನೇನೇನೇ ಕೇಳ್ತಾ ಇದೆ ಕೂತ್ಕೊಳ್ಳಿ. ಇನ್ನು ಮೈಸೂರವರು ಅಂತ ನನ್ನೇ ಕೇಳಕ್ಕೆ ಶುರು ಮಾಡಿದ್ರೆ ಕೂತ್ಗಳೇ, ಏನು ನೀನು ಹೇಳಪ್ಪ. ನೋ ಪಾರ್ಟಿ ಎಸ್ ಗಾಟ್ ದಿ ಮೆಜಾರಿಟಿ. 240 ಅಂತ 272 ಬರಬೇಕು ಮೆಜಾರಿಟಿಗೆ. 272 ಬಂದರೆ ಮಾತ್ರ ಮೆಜಾರಿಟಿ. BJP may be a single largest party, but it has not got the simple majority. ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ. ದಟ್ ಮೀನ್ಸ್ ವಿಷಯ
ಅವರ ಜನಪ್ರಿಯತೆ ಕುಗ್ಗಿದೆ. ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತದೆ. ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗೆ. ಇನ್ನು ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ BJP has no simple majority to form the government, headed by Mr. Narendra Modi. ನರೇಂದ್ರ ಮೋದಿಯವರು ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ, ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ, ಮೋದಿಯವರಿಗೆ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕರ್ನಾಟಕದಲ್ಲಿ ಮುಸಲ್ಮಾನರು ಹಿಂದುಳಿದ ಜಾತಿಯವರಿಗೆ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು. ಅವ್ಯಾವು ಕೂಡ ವರ್ಕೌಟ್ ಆಗಲಿಲ್ಲ. ಸುಳ್ಳುಗಳು, ಕೋಮುವಾದದ ಮೇಲೆ ಮತ ಕೇಳದ್ದು ಅವ್ಯಾವು ಕೂಡ ವರ್ಕೌಟ್ ಆಗಿಲ್ಲ. ಇಂಡಿಯಾ ಗ್ರೂಪ್ಸ್ಗೆ ಸುಮಾರು 134-135 ಓಟ್ಗಳು ಸ್ಥಾನಗಳು ಜಾಸ್ತಿ ಆಗಿದೆ. ವೆರಸ್ NDA ಗ್ರೂಪ್ಗೆ ಸುಮಾರು 64 ಸ್ಥಾನಗಳು ಕಡಿಮೆ ಆಗಿದ್ದಾವೆ. It's a defeat of the BJP at the national level, not here. On moral grounds, Narendra Modi ji has no right to become the Prime Minister of this country. ಅವರು ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ, ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು, ED ಉಪಯೋಗಿಸಿದ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು, CBI ಉಪಯೋಗಿಸಿದ್ರು, ಏನೆಲ್ಲ ಮಾಡಿದ್ರು, ಮಾಡಬಾರ್ದು ಅದೆಲ್ಲ ಎದುರಿಸಿದ್ರು, ಬೆದರಿಸಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಕೋಮುವಾದದ ಮೇಲೆ, ಧರ್ಮದ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಜಾತಿ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು? ಸಮಾಜವಾದಿ ಪಾರ್ಟಿ ಗೆದ್ದಿರೋದು. ಅಯೋಧ್ಯೆ ಇವರೊಬ್ಬರೇ ಹೋಗಿ ಪೂಜೆ ಮಾಡಿದ್ರಲ್ಲ, ಇವರು ಮತ್ತೆ ಯಾರವರು? ಜೋಗಿ ಇಲ್ಲ, ಅವನು ಕರ್ಕೊಂಡು ಹೋಗಿಲ್ಲ. RSSನ ಮೋಹನ್ ಭಾಗವತ್ ಏನು ಇವರೇ ಇದು ಮಾಡ್ತಾ ಇದ್ರಲ್ಲ, ಅಲ್ಲಿ BJP ಅಭ್ಯರ್ಥಿ ಸೋತಿದ್ದಾರೆ. ಲಲ್ಲು ಸಿಂಗ್ ಅಂತ ಇರ್ತಿದ್ರು ಒಬ್ರು BJP ಅವರು. ಸೊ ಒಟ್ಟಾರೆಯಾಗಿ
BJPಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ. ಅವರು ಮಾಡಿದಂಥ ಪಾದಯಾತ್ರೆ, ರಥಯಾತ್ರೆ, ಅದೇ ಭಾರತ್ ಜೋಡೋ ಯಾತ್ರೆ, ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ, ಅದು ಇನ್ನೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದದ್ದು, ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಸ್ಥಾನಗಳು ಬಂದಿರತಕ್ಕಂಥದ್ದು. ಆಮೇಲೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಾಂಗ್ರೆಸ್ದು ಕೂಡ ಇನ್ಕ್ರೀಸ್ ಆಗಿರೋದು. ನಾನು ರಾಜೀವ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ, ವಯನಾಡು ಮತ್ತು ರಾಯ್ಬರೇಲಿನಲ್ಲಿ. ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ. ವಯನಾಡಿನಲ್ಲಿ ಇಲ್ಲೇ ನನಗೆ ಮರ್ತುಬಿಟ್ಟು ಎಷ್ಟು ಅಂತ ಕೇಳಲಿಲ್ಲ, ಬಟ್ 2 ಲಕ್ಷಕ್ಕಿಂತ ಜಾಸ್ತಿ ಗೆದ್ದಿದ್ದಾರೆ. ಅದರಿಂದ ಮತದಾರರು, ಯಾಕಂದರೆ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ಉಳಿಸಿ, ಸಂವಿಧಾನ ಉಳಿಸಿ ಅಂತೇಳಿ ಜನರ ಮುಂದೆ ಮನವಿ ಮಾಡ್ತಾ ಇದ್ರು. ಅವರ ಭಾಷಣದಲ್ಲೆಲ್ಲ ಕೂಡ ಸಂವಿಧಾನ ಹಿಡ್ಕೊಂಡೇ ಭಾಷಣ ಮಾಡ್ತಿದ್ರು. ಸಂವಿಧಾನದ ಕಾಪಿ ಹಿಡ್ಕೊಂಡೇ ಭಾಷಣ ಮಾಡ್ತಾಯಿದ್ರು. ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ದೇಶದಲ್ಲಿ ಸಂವಿಧಾನ ಸಾಮರಸ್ಯ ಕಾಪಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಸೆಕ್ಯುಲರಿಸಮ್ ಮೇಲೆ ವೋಟ್ ಕೇಳ್ತಾ ಇದ್ರು ಜನ. ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನ ಉಳಿಸಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ. So in the interest of the nation, in the interest of the people, ಜನರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜನರು ಮೋದಿ